ಬೆಂಗಳೂರಿನ ಪೊಲೀಸ್ ಕ್ವಾರ್ಟರ್ಸ್ಗಳ ಅಸಲಿ ಬಣ್ಣ ಅನಾವರಣ ಆಗ್ತಾ ಇದೆ. ಪ್ರತಿನಿತ್ಯ ಜೀವವನ್ನ ಅಂಗೈಯಲ್ಲಿ ಹಿಡಿದು ಬದುಕ್ತಾ ಇದೆ ಈ ಕುಟುಂಬಗಳು. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅಧ್ವಾನಗಳ ಆಗರ ಆಗೋಗಿದೆ ಈ ಬೆಂಗಳೂರಿನ ಪೊಲೀಸ್ ವಸತಿ ಗೃಹಗಳು. ಒಂದೇ ಕಡೆ ಅಲ್ಲ, ಅನೇಕ ಕಡೆಗಳಲ್ಲಿ ಇದೇ ಕತೆ. ಮಡಿವಾಳ, ಹಲಸೂರು, ಹೆಣ್ಣೂರು ಪೊಲೀಸ್ ಕುಟುಂಬಗಳು ಪರದಾಡ್ತಾ ಇದ್ದಾರೆ. ಹಲಸೂರು ಮೆಟ್ರೋ ನಿಲ್ದಾಣದ ಬಳಿ ಇರುವಂತಹ ವಸತಿ ಗೃಹ ಪೊಲೀಸ್ ಕ್ವಾರ್ಟರ್ಸ್. ಅದು ಮಳೆ ಬಂದರೆ ಸೋರುತ್ತೆ. ಜೊತೆಗೆ ಆ ಗೋಡೆಗಳನ್ನು ಮುಟ್ಟಿದ್ರೆ ಸಾಕು, ಇಡೀ ಗೋಡೆನೇ ಕಿತ್ತು ಬರುತ್ತೇನೋ ಅನ್ನುವಂಥ ರೀತಿಯಲ್ಲಿ ಪೇಂಟ್ ಮಾಡಿ ಎಷ್ಟೋ ವರ್ಷಗಳಾಗೋಗಿದೆ. ಆ ಸಿಮೆಂಟ್ ಎಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಗೋಡೆಗಳ ಮೇಲುಗಡೆನೆ ದೈತ್ಯಾಕಾರದಲ್ಲಿ ಮರಗಳು ಬೆಳ್ಕೊಂಡಿದೆ. ಅಂದರೆ ಗಮನಿಸಿ, ಎಷ್ಟು ವರ್ಷ ಆಗಿರಬೇಕು ಅದಕ್ಕೊಂದು ಬಣ್ಣ ಬಳಿದು ಅಥವಾ ಅದನ್ನು ಸರಿ ಮಾಡಿ. ಅಡುಗೆ ಪಾತ್ರೆಗಳ ಮೇಲೆ ಪ್ರತಿನಿತ್ಯ ಈ ಸಿಮೆಂಟ್ ಸೀಲಿಂಗಲ್ಲಿರುವಂತಹ ಸಿಮೆಂಟ್ ತುಂಡುಗಳೆಲ್ಲವೂ ಕೂಡ ಬೀಳುತ್ತೆ. ಅಲ್ಲಿ ಅಡುಗೆ ಮಾಡೋದಕ್ಕಾಗಲ್ಲ, ತಿನ್ನೋದಕ್ಕಾಗಲ್ಲ, ಬದುಕೋದಕ್ಕಾಗಲ್ಲ. ಅಲ್ಲಿ ಕುಟುಂಬಗಳು ವಾಸ ಮಾಡ್ತಾ ಇದೆ, ಮಕ್ಕಳಿದ್ದಾರೆ. ಏನಾದರೂ ಆದರೆ ಏನು ಕತೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಆ ಇಡೀ ಗೋಡೆಯ ಮೇಲೆ ಮರ ಬೆಳ್ಕೊಂಡಿದೆ ಅಂತಂದರೆ ಎಷ್ಟು ವರ್ಷಗಳಿಂದ ಈ ಅಧ್ವಾನಗಳು ಇದೇ ರೀತಿಯಾಗಿದೆ ಅಂತ. ಮತ್ತೊಂದು ಕಡೆಯಲ್ಲಿ ಈಗ ಗಮನಿಸ್ತಾ ಇರುವಂತಹ ಈ ವಿಜುವಲ್ಸ್ ಇದೆಯಲ್ಲ, ಇದು ಈ ಸೀಲಿಂಗಿಂದ ಆವಾಗ ಬೀಳ್ತಾ ಇರುವಂಥ ಈ ಕಂಪ್ಲೀಟ್ ಆಗಿ ಗೋಡೆಗಳು ಬಿದೋಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮೇಲ್ಛಾವಣಿ ಕೂಡ ಬೀಳ್ತಾ ಇರೋದು. ಯಾರ ತಲೆ ಮೇಲೆ ಬೀಳುತ್ತೆ, ಯಾವಾಗ ಬೀಳುತ್ತೆ ಹೇಳೋದಕ್ಕಾಗಲ್ಲ. ಅಂಥ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಈಗ ಪೊಲೀಸ್ ಕುಟುಂಬಗಳದ್ದು. ಅಡುಗೆ ಮನೆ ಕೋಣೆಯಲ್ಲೂ ಕೂಡ ಅಡುಗೆ ಮಾಡೋದಕ್ಕೂ ಅವ್ರಿಗೆ ಭಯ ಆಗ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಅಡುಗೆ ಪಾತ್ರೆಗಳ ಮೇಲೆ ಪ್ರತಿದಿನ ಈ ಸಿಮೆಂಟ್ ತುಂಡುಗಳಿದೆಯಲ್ಲ, ಎಲ್ಲವೂ ಕೂಡ ಬೀಳ್ತಾ ಇರುತ್ತಂತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಲ್ಛಾವಣಿಗೆ ಸೀರೆ ಕಟ್ಟಿ, ಅಂದರೆ ಬೀಳಬಾರ್ದು ಅನ್ನುವಂಥ ಕಾರಣಕ್ಕೆ ಪಾಪ ಸೀರೆ ಕಟ್ಟಿ ಅವರು ಮಹಿಳೆಯರು ಬದುಕ್ತಾ ಇದ್ದಾರೆ. ಅಲ್ಲಿರುವಂಥ ಈ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬದುಕ್ತಾ ಇರುವಂಥ ಕುಟುಂಬಗಳು, ಮಹಿಳೆಯರು ಮಾತಾಡಿದ್ದಾರೆ. ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡಿದ್ರು. ಎಲ್ಲರೂ ಬಂದಿದ್ರು. 3 ವರ್ಷದಿಂದ ಹಿಂದೆ ಬಂದು ಶಿವಾಜಿನಗರ ಕ್ವಾರ್ಟರ್ಸ್ ಕೊಡ್ತೀವಿ ನಾವು, ಅಲ್ಲೆಲ್ಲ ಇದು ನಿಮಗೆ ಇರೋ ವ್ಯವಸ್ಥೆ ಮಾಡ್ತೀವಿ ಅಂತ ಎಲ್ಲ ಥರ ಹೇಳಿದರು. ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾರೆ, ಮತ್ತು ಇನ್ನೂ ತಾಳ್ಕೆ ಇದೆ ಅಂತಾರೆ, ಹೋಗ್ತಾರೆ. ಬಟ್ ಯಾರೂ ಅಷ್ಟೊಂದು ಆ್ಯಕ್ಷನ್ ತೊಗೊತಿಲ್ಲ. ನೀವಾದರೂ ಸ್ವಲ್ಪ ಇದು ಮಾಡಿ, ಈ ವಿಡಿಯೋದಿಂದ ಆದರೂ ಹೆಲ್ಪ್ ಆಗಲಿ, ಅವ್ರಿಗೆಲ್ಲ ತಲುಪಲಿ, ಏನಾದರೂ ಬಂದು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ. ತುಂಬ ಸರಿ ಆಗಿದೆ. ಮೇಲ್ಗಡೆ ಇರೋದೆಲ್ಲ ಕೆಳಗಡೆ ಬಿದ್ದಿದೆ. ಏನೋ ನಮ್ಮದು ಲಕ್ಕು, ಯಾವುದೇ ಥರ ಅಪಾಯ ಆಗಿಲ್ಲ ಇಲ್ಲಿವರೆಗೂ. ಬಟ್ ಆಗುತ್ತೆ ಆ ಥರ ಏನಾದರೂ ಇದ್ದರೆ ಅಂತ ಅಷ್ಟೇ. ಎಲ್ಲರೂ ಬಂದಿದ್ರು. ಪೊಲೀಸರು ಪ್ರತಿನಿತ್ಯ ಜನರಿಗೆ ಸೇವೆಯನ್ನು ಕೊಡ್ತಾರೆ. ಜನರು ಕೂಡ ಪೊಲೀಸರಿಂದ ಸೇವೆಯನ್ನು ಪಡ್ಕೊತಾರೆ. ಆದರೆ ಜನರಿಗೆ ಸೇವೆಯನ್ನು ಕೊಡುವಂತಹ ಪೊಲೀಸರ ನಿವಾಸದಲ್ಲಿದ್ದೀನಿ. ಸದ್ಯ ಇದು ಹಲಸೂರಿನಲ್ಲಿರುವಂತಹ ಪೊಲೀಸರ ವಸತಿ ನಿಲಯ. ಈ ಒಂದು ವಸತಿಯಲ್ಲಿ ಜನ ಹೇಗೆ ಬದುಕ್ತಾರೆ ಅನ್ನುವಂತಹ ಒಂದು ಆತಂಕ ಶುರುವಾಗಿದೆ. ಪ್ರಮುಖವಾಗಿ ಮನೆಯ ಗೋಡೆಗಳೇನಿದೆ ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಕುಸ್ತಿದೆ. ಅದರ ಜೊತೆಗೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸ್ತಾ ಹೋಗ್ತಾರೆ. ಈ ಭಾಗಕ್ಕೆ ಬಂದರೆ ಕುಸ್ತಿರುವಂತಹ ನೋಡ್ತಾ ಇರ್ಬೋದು. ಮುಟ್ಟಿದ್ರೆ ಯಾವಾಗ ಬೀಳುತ್ತೆ ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ಮಕ್ಕಳು ಮರಿಗಳ ಜೊತೆಗೆ ಇಲ್ಲಿನ ನಿವಾಸಿಗಳು ವಾಸ ಇರ್ತಾರೆ. ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಇದ್ರೆ ಯಾವ ರೀತಿಯಾಗಿ ಬದುಕೋದು ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ಇನ್ನು ಒಳಭಾಗವನ್ನ ತೋರಿಸ್ತಾ ಹೋಗ್ತೀನಿ. ಅಡುಗೆ ಕೋಣೆ ಪ್ರಮುಖವಾಗಿ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಬಟ್ಟೆ ಏನಿದೆ, ಈ ಬಟ್ಟೆಯನ್ನ ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿರುವಂತಹ ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಆ ಒಂದು ಚಾವಣಿಯಲ್ಲಿರುವಂತಹ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಣ್ಣುಗಳು ಬೀಳುತ್ತೆ, ಅಡುಗೆ ಕೋಣೆ ಒಳಗೆ ಮಣ್ಣುಗಳು ಬೀಳುತ್ತೆ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಇದು ಅಡಿಗೆ ಕೋಣೆಯಲ್ಲಿರುವಂತಹ ಪರಿಸ್ಥಿತಿ. ಇದು ಈ ಒಂದು ಮನೆಯ ಮೇಲ್ಭಾಗದ ಚಾವಣಿ ಕಿತ್ತು ದಿನನಿತ್ಯ ಬೀಳ್ತಾ ಇರುತ್ತೆ. ಅದು ಬೀಳಬಾರ್ದು, ಅಡಿಗೆಗೆ ಬೀಳಬಾರ್ದು, ಅಡಿಗೆ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಸದ್ಯ ಈ ರೀತಿಯಾಗಿ ಬಟ್ಟೆಯನ್ನು ಕಟ್ಟಿರುವಂಥದ್ದು. ಒಂದು ಕಡೆಯಲ್ಲ, ಅನೇಕ ಕಡೆಯಲ್ಲಿ ಬಿದ್ದಿರುವಂತಹ ಕುರುಗಳು ಕೂಡ ಸಿಗ್ತಾ ಇದೆ. ಮುಟ್ಟಿದ್ರೆ ಮೇಲ್ಭಾಗದಲ್ಲಿ ಬಿದ್ದಂತಹ ಧೂಳುಗಳು ಕೆಳಗೆ ಬೀಳ್ತಾ ಇದೆ. ಮಕ್ಕಳಿಗೋಸ್ಕರ ತನ್ನ ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಆತ ಬಂದ ಮೇಲೆ ರುಚಿಯಾದಂಥ ಅಡಿಗೆಯನ್ನು ಸೇವಿಸಬೇಕು ಅಂತ ಹೇಳಿ ಅಡಿಗೆಯನ್ನು ಮಾಡಿರ್ತಾರೆ. ಆದರೆ ಅಡಿಗೆಗೆ ಈ ರೀತಿಯಾಗಿ ಬೀಳುವಂತಹ ಕಲ್ಲುಗಳೇನಿದೆ ಇದರಿಂದಾಗಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಮತ್ತು ದೊಡ್ಡ ಗ್ಯಾಸ್ ಸ್ಟವ್ನ ಮೇಲೆ ಬಿದ್ದಂತಹ ತುಂಡುಗಳಿಂದಾಗಿ ಸಂಪೂರ್ಣವಾಗಿ ಗ್ಯಾಸ್ ಸ್ಟವ್ ಕೂಡ ಹಾಳಾಗಿದೆ. 2-3 ಬಾರಿ ಇಲ್ಲಿನ ನಿವಾಸಿಗಳು ಅದನ್ನು ಸರಿ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೊಂದು ಪರಿಹಾರವನ್ನು ಕೊಡಿಸ್ಬೇಕಾಗ್ತಾ ಇದೆ. ಈ ಹಿಂದೆ ಬಂದಂತಹ ಅರಗ ಜ್ಞಾನೇಂದ್ರ ಅವರು ಇಲ್ಲಿನ ನಿವಾಸಿಗಳಿಗೆ ಮನೆಯನ್ನು ಮಾಡಿಕೊಡ್ತೀವಿ, ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು. ಭರವಸೆ ನೀಡಿ 2.5 ವರ್ಷ ಆದರೂ ಕೂಡ ಸದ್ಯ ನಿವಾಸಿಗಳಿಗೆ ಬೇರೆ ಮನೆ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆ ಆಗಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಜಾಗವನ್ನು ವಿಸಿಟ್ ಮಾಡಿ ಶಿವಾಜಿನಗರವೋ ಅಥವಾ ಪುಲಕೇಶಿ ನಗರವೋ ಈ ರೀತಿಯಲ್ಲಿರುವಂತಹ ವಸತಿಯಾಗಿ ನಿಲಯ ಏನಿದೆ, ಹೊಸದಾಗಿ ನಿರ್ಮಾಣ ಆಗಿರುವಂತಹ ನಿಲಯ, ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಇಲ್ಲ ಆದರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆದರೆ, ಯಾವುದಾದ್ರೂ ಒಂದು ಮಕ್ಕಳು ಮರಿಗಳಿಗೋ ಅಥವಾ
ಬೆಂಗಳೂರಿನ ಪೊಲೀಸ್ ಕ್ವಾರ್ಟರ್ಸ್ಗಳ ಅಸಲಿ ಬಣ್ಣ ಅನಾವರಣ ಆಗ್ತಾ ಇದೆ. ಪ್ರತಿನಿತ್ಯ ಜೀವವನ್ನ ಅಂಗೈಯಲ್ಲಿ ಹಿಡಿದು ಬದುಕ್ತಾ ಇದೆ ಈ ಕುಟುಂಬಗಳು. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅಧ್ವಾನಗಳ ಆಗರ ಆಗೋಗಿದೆ ಈ ಬೆಂಗಳೂರಿನ ಪೊಲೀಸ್ ವಸತಿ ಗೃಹಗಳು. ಒಂದೇ ಕಡೆ ಅಲ್ಲ, ಅನೇಕ ಕಡೆಗಳಲ್ಲಿ ಇದೇ ಕತೆ. ಮಡಿವಾಳ, ಹಲ್ಸೂರು, ಹೆಣ್ಣೂರು ಪೊಲೀಸ್ ಕುಟುಂಬಗಳು ಪರದಾಡ್ತಾ ಇದ್ದಾರೆ. ಹಲ್ಸೂರು ಮೆಟ್ರೋ ನಿಲ್ದಾಣದ ಬಳಿ ಇರುವಂತಹ ವಸತಿ ಗೃಹ ಪೊಲೀಸ್ ಕ್ವಾರ್ಟರ್ಸ್. ಅದು ಮಳೆ ಬಂದರೆ ಸೋರುತ್ತೆ. ಜೊತೆಗೆ ಆ ಗೋಡೆಗಳನ್ನು ಮುಟ್ಟಿದ್ರೆ ಸಾಕು, ಇಡೀ ಗೋಡೆನೇ ಕಿತ್ತು ಬರುತ್ತೇನೋ ಅನ್ನುವಂಥ ರೀತಿಯಲ್ಲಿ ಪೇಂಟ್ ಮಾಡಿ ಎಷ್ಟೋ ವರ್ಷಗಳಾಗೋಗಿದೆ. ಆ ಸಿಮೆಂಟ್ ಎಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಗೋಡೆಗಳ ಮೇಲ್ಗಡೆನೆ ದೈತ್ಯಾಕಾರದಲ್ಲಿ ಮರಗಳು ಬೆಳ್ಕೊಂಡಿದೆ. ಅಂದರೆ ಗಮನಿಸಿ, ಎಷ್ಟು ವರ್ಷ ಆಗಿರಬೇಕು ಅದಕ್ಕೊಂದು ಬಣ್ಣ ಬಳಿದು ಅಥವಾ ಅದನ್ನು ಸರಿ ಮಾಡಿ. ಅಡುಗೆ ಪಾತ್ರೆಗಳ ಮೇಲೆ ಪ್ರತಿನಿತ್ಯ ಈ ಸಿಮೆಂಟ್ ಸೀಲಿಂಗಲ್ಲಿರುವಂತಹ ಸಿಮೆಂಟ್ ತುಂಡುಗಳೆಲ್ಲವೂ ಕೂಡ ಬೀಳುತ್ತೆ. ಅಲ್ಲಿ ಅಡುಗೆ ಮಾಡೋದಕ್ಕಾಗಲ್ಲ, ತಿನ್ನೋದಕ್ಕಾಗಲ್ಲ, ಬದುಕೋದಕ್ಕಾಗಲ್ಲ. ಅಲ್ಲಿ ಕುಟುಂಬಗಳು ವಾಸ ಮಾಡ್ತಾ ಇದೆ, ಮಕ್ಕಳಿದ್ದಾರೆ. ಏನಾದರೂ ಆದರೆ ಏನು ಕತೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಗಮನಿಸ್ತಾ ಇದೀವಲ್ಲ. ಆ ಇಡೀ ಗೋಡೆಯ ಮೇಲೆ ಮರ ಬೆಳ್ಕೊಂಡಿದೆ ಅಂತಂದರೆ ಎಷ್ಟು ವರ್ಷಗಳಿಂದ ಈ ಅಧ್ವಾನಗಳು ಇದೇ ರೀತಿಯಾಗಿದೆ ಅಂತ. ಮತ್ತೊಂದು ಕಡೆಯಲ್ಲಿ ಈಗ ಗಮನಿಸ್ತಾ ಇರುವಂತಹ ಈ ವಿಜುವಲ್ಸ್ ಇದೆಯಲ್ಲ, ಇದು ಈ ಸೀಲಿಂಗಿಂದ ಆವಾಗ ಬೀಳ್ತಾ ಇರುವಂಥ ಈ ಕಂಪ್ಲೀಟ್ ಆಗಿ ಗೋಡೆಗಳು ಬಿದೋಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮೇಲ್ಛಾವಣಿ ಕೂಡ ಬೀಳ್ತಾ ಇರೋದು. ಯಾರ ತಲೆ ಮೇಲೆ ಬೀಳುತ್ತೆ, ಯಾವಾಗ ಬೀಳುತ್ತೆ ಹೇಳೋದಕ್ಕಾಗಲ್ಲ. ಅಂಥ ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ಈಗ ಪೊಲೀಸ್ ಕುಟುಂಬಗಳದ್ದು. ಅಡುಗೆ ಮನೆ ಕೋಣೆಯಲ್ಲೂ ಕೂಡ ಅಡುಗೆ ಮಾಡೋದಕ್ಕೂ ಅವ್ರಿಗೆ ಭಯ ಆಗ್ತಾ ಇದೆ. ಆ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಅಡುಗೆ ಪಾತ್ರೆಗಳ ಮೇಲೆ ಪ್ರತಿದಿನ ಈ ಸಿಮೆಂಟ್ ತುಂಡುಗಳಿದೆಯಲ್ಲ ಎಲ್ಲವೂ ಕೂಡ ಬೀಳ್ತಾ ಇರುತ್ತಂತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇಲ್ಛಾವಣಿಗೆ ಸೀರೆ ಕಟ್ಟಿ, ಅಂದರೆ ಬೀಳಬಾರ್ದು ಅನ್ನುವಂಥ ಕಾರಣಕ್ಕೆ ಪಾಪ ಸೀರೆ ಕಟ್ಟಿ ಅವರು ಮಹಿಳೆಯರು ಬದುಕ್ತಾ ಇದ್ದಾರೆ. ಅಲ್ಲಿರುವಂಥ ಈ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬದುಕ್ತಾ ಇರುವಂಥ ಕುಟುಂಬಗಳು, ಮಹಿಳೆಯರು ಮಾತಾಡಿದ್ದಾರೆ. ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡಿದ್ರು. ಎಲ್ಲರೂ ಬಂದಿದ್ರು. 3 ವರ್ಷದಿಂದ ಹಿಂದೆ ಬಂದು ಶಿವಾಜಿನಗರ ಕ್ವಾರ್ಟರ್ಸ್ ಕೊಡ್ತೀವಿ, ನಾವು ಅಲ್ಲೆಲ್ಲ ಇದು ನಿಮಗೆ ಇರೋ ವ್ಯವಸ್ಥೆ ಮಾಡ್ತೀವಿ ಅಂತ ಎಲ್ಲ ಥರ ಹೇಳಿದರು. ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾರೆ, ಮತ್ತು ಇನ್ನೂ ತಾಳ್ಕೆ ಇದೆ ಅಂತಾರೆ, ಹೋಗ್ತಾರೆ. ಬಟ್ ಯಾರೂ ಅಷ್ಟೊಂದು ಆ್ಯಕ್ಷನ್ ತೊಗೊತಿಲ್ಲ. ನೀವಾದರೂ ಸ್ವಲ್ಪ ಇದು ಮಾಡಿ, ಈ ವಿಡಿಯೋದಿಂದ ಆದರೂ ಹೆಲ್ಪ್ ಆಗಲಿ, ಅವ್ರಿಗೆಲ್ಲ ತಲುಪಲಿ, ಏನಾದರೂ ಬಂದು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ. ತುಂಬ ಸರಿ ಆಗಿದೆ. ಮೇಲ್ಗಡೆ ಇರೋದೆಲ್ಲ ಕೆಳಗಡೆ ಬಿದ್ದಿದೆ. ಏನೋ ನಮ್ಮದು ಲಕ್ಕು, ಯಾವುದೇ ಥರ ಅಪಾಯ ಆಗಿಲ್ಲ ಇಲ್ಲಿವರೆಗೂ. ಬಟ್ ಆಗುತ್ತೆ ಆ ಥರ ಏನಾದರೂ ಇದ್ದರೆ ಅಂತ ಅಷ್ಟೇ. ಎಲ್ಲರೂ ಬಂದಿದ್ರು. ಪೊಲೀಸರು ಪ್ರತಿನಿತ್ಯ ಜನರಿಗೆ ಸೇವೆಯನ್ನ ಕೊಡ್ತಾರೆ. ಜನರು ಕೂಡ ಪೊಲೀಸರಿಂದ ಸೇವೆಯನ್ನ ಪಡ್ಕೊತಾರೆ. ಆದರೆ ಜನರಿಗೆ ಸೇವೆಯನ್ನ ಕೊಡುವಂತಹ ಪೊಲೀಸರ ನಿವಾಸದಲ್ಲಿದ್ದೀನಿ. ಸದ್ಯ ಇದು ಹಲಸೂರಿನಲ್ಲಿರುವಂತಹ ಪೊಲೀಸರ ವಸತಿ ನಿಲಯ. ಈ ಒಂದು ವಸತಿಯಲ್ಲಿ ಜನ ಹೇಗೆ ಬದುಕ್ತಾರೆ ಅನ್ನುವಂತಹ ಒಂದು ಆತಂಕ ಶುರುವಾಗಿದೆ. ಪ್ರಮುಖವಾಗಿ ಮನೆಯ ಗೋಡೆಗಳೇನಿದೆ ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಕುಸ್ತಿದೆ. ಅದರ ಜೊತೆಗೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ತೋರಿಸ್ತಾ ಹೋಗ್ತಾರೆ. ಈ ಭಾಗಕ್ಕೆ ಬಂದರೆ ಕುಸ್ತಿರುವಂತಹ ನೋಡ್ತಾ ಇರ್ಬೋದು. ಮುಟ್ಟಿದ್ರೆ ಯಾವಾಗ ಬೀಳುತ್ತೆ ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ಮಕ್ಕಳು ಮರಿಗಳ ಜೊತೆಗೆ ಇಲ್ಲಿನ ನಿವಾಸಿಗಳು ವಾಸ ಇರ್ತಾರೆ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಇದ್ರೆ ಯಾವ ರೀತಿಯಾಗಿ ಬದುಕೋದು ಅನ್ನುವಂಥ ಆತಂಕ ಶುರುವಾಗ್ತಾ ಇದೆ. ಇನ್ನು ಒಳಭಾಗವನ್ನ ತೋರಿಸ್ತಾ ಹೋಗ್ತೀನಿ. ಅಡುಗೆ ಕೋಣೆ ಪ್ರಮುಖವಾಗಿ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಮೇಲ್ಭಾಗದಲ್ಲಿ ಈ ಒಂದು ಬಟ್ಟೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಬಟ್ಟೆ ಏನಿದೆ, ಈ ಬಟ್ಟೆಯನ್ನ ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಭಾಗದಲ್ಲಿರುವಂತಹ ಚಾವಣಿ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಆ ಒಂದು ಚಾವಣಿಯಲ್ಲಿರುವಂತಹ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಮಣ್ಣುಗಳು ಬೀಳುತ್ತೆ, ಅಡುಗೆ ಕೋಣೆ ಒಳಗೆ ಮಣ್ಣುಗಳು ಬೀಳುತ್ತೆ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಇದು ಅಡಿಗೆ ಕೋಣೆಯಲ್ಲಿರುವಂತಹ ಪರಿಸ್ಥಿತಿ ಇದು. ಈ ಒಂದು ಮನೆಯ ಮೇಲ್ಭಾಗದ ಚಾವಣಿ ಕಿತ್ತು ದಿನನಿತ್ಯ ಬೀಳ್ತಾ ಇರುತ್ತೆ. ಅದು ಬೀಳಬಾರ್ದು, ಅಡಿಗೆಗೆ ಬೀಳಬಾರ್ದು, ಅಡಿಗೆ ಹಾಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳು ಸದ್ಯ ಈ ರೀತಿಯಾಗಿ ಬಟ್ಟೆಯನ್ನು ಕಟ್ಟಿರುವಂಥದ್ದು. ಒಂದು ಕಡೆಯಲ್ಲ, ಅನೇಕ ಕಡೆಯಲ್ಲಿ ಬಿದ್ದಿರುವಂತಹ ಕುರುಗಳು ಕೂಡ ಸಿಗ್ತಾ ಇದೆ. ಮುಟ್ಟಿದ್ರೆ ಮೇಲ್ಭಾಗದಲ್ಲಿ ಬಿದ್ದಂತಹ ಧೂಳುಗಳು ಕೆಳಗೆ ಬೀಳ್ತಾ ಇದೆ. ಮಕ್ಕಳಿಗೋಸ್ಕರ ತನ್ನ ಗಂಡ ಕೆಲಸಕ್ಕೆ ಹೋಗಿರ್ತಾನೆ, ಆತ ಬಂದ ಮೇಲೆ ರುಚಿಯಾದಂತಹ ಅಡಿಗೆಯನ್ನ ಸೇವಿಸಬೇಕು ಅಂತ ಹೇಳಿ ಅಡಿಗೆಯನ್ನ ಮಾಡಿರ್ತಾರೆ. ಆದರೆ ಅಡಿಗೆಗೆ ಈ ರೀತಿಯಾಗಿ ಬೀಳುವಂತಹ ಕಲ್ಲುಗಳೇನಿದೆ ಇದರಿಂದಾಗಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಮತ್ತೆ ದೊಡ್ಡ ಗ್ಯಾಸ್ ಸ್ಟವ್ನ ಮೇಲೆ ಬಿದ್ದಂತಹ ತುಂಡುಗಳಿಂದಾಗಿ ಸಂಪೂರ್ಣವಾಗಿ ಗ್ಯಾಸ್ ಸ್ಟವ್ ಕೂಡ ಹಾಳಾಗಿದೆ. 2-3 ಬಾರಿ ಇಲ್ಲಿನ ನಿವಾಸಿಗಳು ಅದನ್ನು ಸರಿ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಇಲ್ಲಿನ ನಿವಾಸಿಗಳಿಗೊಂದು ಪರಿಹಾರವನ್ನು ಕೊಡಿಸಬೇಕಾಗ್ತಾ ಇದೆ. ಈ ಹಿಂದೆ ಬಂದಂತಹ ಅರಗಜ್ಞಾನೇಂದ್ರ ಅವರು ಇಲ್ಲಿನ ನಿವಾಸಿಗಳಿಗೆ ಮನೆಯನ್ನ ಮಾಡಿಕೊಡ್ತೀವಿ, ಬೇರೆ ಕಡೆಯಲ್ಲಿ ಶಿಫ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ರು. ಭರವಸೆ ನೀಡಿ 2.5 ವರ್ಷ ಆದರೂ ಕೂಡ ಸದ್ಯ ನಿವಾಸಿಗಳಿಗೆ ಬೇರೆ ಮನೆ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆ ಆಗಿಲ್ಲ. ಇದರಿಂದಾಗಿ ಆದಷ್ಟು ಬೇಗ ಸರ್ಕಾರ ಈ ಒಂದು ಜಾಗವನ್ನು ವಿಸಿಟ್ ಮಾಡಿ ಶಿವಾಜಿನಗರವೋ ಅಥವಾ ಪುಲಕೇಶಿ ನಗರವೋ ಈ ರೀತಿಯಲ್ಲಿರುವಂತಹ ವಸತಿಯಾಗಿ ನಿಲಯ ಏನಿದೆ ಹೊಸದಾಗಿ ನಿರ್ಮಾಣ ಆಗಿರುವಂತಹ ನಿಲಯ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿದೆ. ಇಲ್ಲ ಆದರೆ ಇಲ್ಲಿ ಯಾವುದಾದ್ರೂ ಒಂದು ಅನಾಹುತ ಆದರೆ ಯಾವುದಾದ್ರೂ ಒಂದು ಮಕ್ಕಳು ಮರಿಗಳಿಗೋ ಅಥವಾ